ನನಗೆ ಐಸು ಹೆಂಗೋ ಗ್ರೀಸ್ ಮೀನು ಹಂಗೇನೆಯ. ನೀವು ಯಾರಾದ್ರೂ ಅವಳಿಗೆ ಹಿಂಸೆ ಕೊಡೋದು ತೊಂದರೆ ಕೊಡೋದು ನೋಡಿದ್ರೆ ನನ್ಗೆ ಇಷ್ಟ ಆಗಕ್ಕಿಲ್ಲ. ಏಯ್ ತತಾರ್ಲ ಕಿಯಾ. ಏಯ್ ಸಂಕ್ರ, ಏನಾಯ್ತು ಅದು ನೋಡ್ಕ ಸುಮ್ಮನೆ ಉಂಟವು. ನನ್ನ ಈಸಿಯಾಗಿ ಬಂದ್ರೆ ಸುಮ್ಮನೆ ಇರಕ್ಕಿಲ್ಲ. ನಾನು ಹೇಳಿವ್ನಿ ನೀನ್ ಸಂದಾಗಿರೋದು ಅಷ್ಟರಲ್ಲೇ ಅದೇ ಕೊಡ್ಲಾಕಿನ ಮುಗ್ಲ ಅಪ್ಪಯ್ಯ. ದನ ಕುರಿನ್ ಕೂಡಾಕ್ದಂಗೆ ಹೆಣ್ಮಕ್ಳನ್ನ ಕೂಡಾಕ್ಬಾರ್ದು ಕಣ್ಲ. ನನ್ನ ಅಮ್ಮಿಯವ್ರು ಹೇಳಿದ್ ಕಳಿಸ್ಕೊಳ್ಳಿಲ್ವೇ? ಇಂಥವಕ್ಕೆಲ್ಲ ಕೇಸು ಜಬರ್ದಸ್ತಾಗಿ ಬೀಳ್ತದಂತೆ. ಒಸಿ ಹುಷಾರಾಗಿರು. ಈ ರೌಡಿ ಜಮ್ಮು ಇದೆಲ್ಲ ಮೇಟ್ರು ಮಕ್ಳು ತಾವ ವರ್ಕೌಟ್ ಆಗಕ್ಕಿಲ್ಲ. ಅಲ್ಲ ಈ ನನ್ನ ಮಗನ್ ನನ್ನ ಹೊಟ್ಟೆಲ್ಲ ಊಟವನ ಅಂತ ನನಗೆ ದಿಗ್ಲಾಗ್ಬಿಟ್ಟೈತೆ. ಯಾವಾಗ ನೋಡಿದ್ರು ಎಂಟಿ ಪರನೀಯ. ಅಲ್ಲ ನಮ್ಮ ಸಂಕ್ರಂಗೆ ಏನಾಗದೆ? ಆ ಡಿಗ್ರಿ ಮೇಡಮ್ ಏನಾದ್ರು ಮಾಡಿಸ್ಕಿಳಿಸ್ಬಿಟ್ಟವಳ ಅಂತ. ಅವನು ಯಾರ ಪರ ಇದ್ರು ಏನು ಮಾಡೋಕ್ಕಾಗಕ್ಕಿಲ್ಲ ಕಣೆ. ಮಾಡೋದೆಲ್ಲ ನಾವೇ ಮಾಡಬೇಕು. ನಾವೇನು ಇವನ್ ಕೈಲಿ ಮಾಡಿಸ್ಬೇಕು ಅಂತಿದೀವೋ ಆ ಡಿಗ್ರಿ ಮೇಡಮು ಇವನ್ ಕೈಲಿ ಮಾಡಿಸ್ತಾವಳೆ. ಇವನು ಸುಮ್ಕೆ ಮಧ್ಯದಲ್ಲಿ ನಿಂತ್ಕೊಂಡು ಈ ಕಡೆ ಕೈ ತೋರಿಸ್ತಾನೆ, ಆ ಕಡೆ ಕೈ ತೋರಿಸ್ತಾನೆ. ಟೈಮ್ ಬಂದ್ರೆ ಅದೇ ಕೈನಾಗೆ ನಮಗೆ ಟಾಟಾ ಬೈ ಬೈ ಹೇಳಿ ಅವನ ಹೆಂಡತಿ ಸೆರ್ಗಿಡ್ಕೊಂಡು ಹೋಯ್ತಾನೆ. ಇವನು ನಂಬೇಡ, ಆಡ ಕೆಲಸ ಮಾಡೋಗು. ದೇವ್ರೆ, ನನ್ನ ಮಗಳನ್ನ ನೀನೇ ಕಾಪಾಡ್ಬೇಕಪ್ಪ. ನೀನೊಬ್ಬನೇ ಆಪ್ತ ರಕ್ಷೆ ನನಗೆ. ದಯವಿಟ್ಟು ನನ್ನ ಮಗಳನ್ನ ನರಕದಿಂದ ಆಚೆ ಬರೋಂಗ್ ಮಾಡ್ಕೊಡಪ್ಪ. ಯಾಕೆ ಹಚ್ಚಕ್ಕಾಗ್ತಿಲ್ಲ? ದೀಪ ಹಚ್ಕೋತಾ ಇಲ್ಲ ಅಂದ್ರೆ ನನ್ ಮಗಳಿಗೆ ಸಮಸ್ಯೆ ಆಗ್ತಿದ್ಯಾ? ನಿನ್ ಪ್ರಕಾರ ನನ್ ಮಗಳು ಮನೆಗೆ ಬರಲ್ಲ ಅಂತನಾ? ಇಲ್ಲ ಇಲ್ಲ, ನೀನು ಹೀಗೆಲ್ಲ ಮಾಡಬಾರ್ದು. ನನ್ ಮಗಳು ಮನೆಗೆ ಬರ್ಬೇಕು. ಅವಳ ನರಕದಿಂದ ಆಚೆ ಬರ್ಬೇಕು. ಭಗವಂತ, ಕೈ ಬಿಡ್ಬೇಡಪ್ಪ. ಕೃಪೆ ತೋರು, ನನ್ನ ಮಗಳನ್ನ ಕಾಪಾಡಪ್ಪ. ರುದ್ರ ಅವರೇ ಇರಬೇಕು. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಗವಕ, ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ನಾನು ಮನೆಗೆ ಹೋಗ್ಬೇಕು, ಅಮ್ಮ ನೋಡ್ಬೇಕು ಕಣೆ. ಗ್ರೀಸ್ಮಿ, ಬಸಿ ಸಮಾಧಾನ ತಕ್ಕ. ನಿಂಗೇನು ಆಗಕ್ಕಿಲ್ಲ, ನಾನು ಇಲ್ಲೇ ಇಲ್ವೇ. ನಿನ್ ಮ್ಯಾಗ ಒಂದು ಗೀಟು ಬೀಳ್ಬಾರ್ದು, ಹಂಗೆ ನಾನು ನೋಡ್ಕತ್ತೀನಿ. ಥ್ಯಾಂಕ್ಸ್ ಬಾವ, ನೀವಿದ್ದೀರಾ. ನನ್ ಗವ್ವಕ್ಕ ಇದ್ದಾಳೆ ಅನ್ನೋದೇ ನನಗೆ ಧೈರ್ಯ. ಯಾರ್ಯಾವ್ರು ಹೆಂಗೋ ನಂಗೆ ಗೊತ್ತಿಲ್ಲ ಗ್ರೀಸ್ಮಿ. ಏನಾರು ಒಂದು ಪ್ರಾಬ್ಲಮ್ ತಂದಿಡ್ತಾರೆ, ಆದ್ರೆ ನಾನಂತೂ ನಿನ್ ಗಿವ್ನಿ. ಗ್ರೀಷ್ಮ,
ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳೆ. ಅಪ್ಪಾಜಿ ಮತ್ತೆ ಅಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸ್ ಅವ್ರು ಬಂದ ತಕ್ಷಣ ನೀನು ಅವ್ರ ಜೊತೆ ಮನೆಗೆ ಹೋಗ್ಬೋದು. ಇನ್ನು ಸ್ವಲ್ಪ ಹೊತ್ತು ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಕಣೆ. ಯಾರು ಇಟ್ಟೋದ್ನಲ್ಲಿ ಬಂದೇ ರೀ. ಶಿವರುದ್ರಪ್ಪ ಅವ್ರ ಮನೆ ಇದೆ ಅಲ್ವೇನಮ್ಮ? ಹ್ಞೂ ಸಾಹೇಬ್ರೆ. ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂತ ಬರೋಕ್ ಹೇಳಮ್ಮ. ಹ್ಞೂ, ಈಗಲೇ ಕರ್ಕೊಂಡು ಬರ್ತೀನಿ. ಅಪ್ಪಯ್ಯ ನೀನ್ ಕಿರಿ ಮಗಂಗೆ ಹೇಳ್ಬಿಡು ಸುಮ್ಕೆ ನಾನು ವಿಚಾರಕ್ಕೆ ಬರಬಾರ್ದು ಅಂತ. ಆಮ್ಯಾಕೆ ನಾನು ಹೆಂಗೆ ಅಂತ ಗೊತ್ತು ತಾನೆ. ಹೂ ಕಣ್ ಸುಮ್ಕಿರ್ಲ, ನಮ್ಗೂ ತಲೆ ಬಿಸಿ ಆಗೈತೆ. ಯಾವಾಗ ಹೆಂಗ್ ಅವ್ನ ಮನ್ಸು ಓಡ್ತದೆ ಅಂತ ಅರ್ಥನೇ ಆಯ್ತಾ ಇಲ್ಲ. ಹೆಂಗೂ ಈಗ ನಮ್ಮ ಮನೆ ಮಗ ಆದ ಅಂತ ಸಮಾಧಾನ ಮಾಡ್ಕೊಳತ್ತಿಗೆ ಗೌರಮ್ಮನ್ ಗಂಡ ಆಗ್ಬಿಟ್ಟಿರ್ತಾನೆ. ಇಂಥ ಕ್ಷಣ ಪಿತ್ತ ಕ್ಷಣ ಚಿತ್ತ ಅನ್ನೋ ನನ್ನ ಮಗನಿಗೆ ಏನೇನ್ ಸಾಯನ ಹೇಳು. ನಂಗೂ ಯೋಳಿ ಸಾಕಾಗೋಗದೆ. ಇವನು ಹೆಂಗೂ ನಂಬ್ಕೊಳಂಗಿಲ್ಲ ಪಾರ್ವತಿ. ಅವನಿರೋದೇ ಹಂಗೆ. ಈಗೇನಿದ್ರು ಆ ಡಿಗ್ರಿ ಮೇಡಮ್ ನಮ್ಮ ಹಿಡಿತಕ್ಕೆ ತಗೋಬೇಕು. ಅವಳೇನಾದ್ರೂ ಕೈ ತಪ್ಪಿದ್ರು ನಮಗುಳ್ಗಾಲ ಇಲ್ಲ, ಈಗಲೇ ಹೇಳಿವ್ನಿ. ಪ್ರೊಫೆಸರ್ ಸರ್, ನೀವೇನು ಗಾಬರಿ ಆಗ್ಬೇಡಿ. ನಿಮ್ಮ ಮಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ದು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನನ್ನ ಮಗಳು ನನ್ನ ಮನೆಗೆ ಬರೋಗಾದ್ರೆ ಸಾಕು. ಅವರೇ ಏಯ್, ಯಾಕಂಗ್ ಬಾಯ್ ಪಡ್ಕೊಂಡಿಯೇ? ದೊಡ್ಡವ್ರು ಮಾತಾಡ್ತಿರೋದು ಕಾಣಕ್ಕಿಲ್ವಾ? ಅಲ್ಲ ರುದ್ರಣ್ಣ, ಹೊರಗೆ ಹೊರಗೆ. ಏಯ್, ಏನದು ವರ್ಗೆ ಅನ್ಕೊಂಡು? ಏ ರುದ್ರ, ನೀನೆಲ್ಲ ಎಲ್ರ ಮೇಲೂ ಹಂಗಾರಾಡಿಯ? ಏಯ್, ಅದೇನು ಬಾಯ್ ಬಿಟ್ಟು ಸರಿಯಾಗಿ ಹೇಳು. ಗೌರವ್ ಅವ್ರ ಅಪ್ಪನೂ ಅಣ್ಣನೂ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದವ್ರೆ. ನಿಮ್ನೆಲ್ಲ ಕರಿತಾವ್ರೆ. ಅವಯ್ಯ ಬಂದ್ರ? ನನ್ನ ಅಮ್ಮಿಯವ್ರಿಗೆ ಯಾಕೆ ಈ ಪಾರ್ಟಿ ಆಟ ಅಂತ ಅನ್ಕೋತಾ ಇದ್ದೆ, ಆದ್ರೆ ಅವ್ರಿಗೆ ಅದು ರಕ್ತದಾಗೆ ಬಂದ್ಬಿಡದೆ. ಯಾಕಪ್ಪ, ಏನೇನೋ ಮಾತಾಡ್ತಾ ಇದೀಯಾ? ಇನ್ನೇನು ಮತ್ತೆ, ಮನೆಯವ್ರು ಕುಂತ್ಕೊಂಡು ಬಗೆಹರಿಸ್ಕೊಳ್ಳೋ ವಿಷಯವ ಪೊಲೀಸವ್ರು ಕರ್ಕೊಂಬಂದು ಮಾತಾಡ್ತಾ ಇದ್ದೀರಲ್ಲ. ನಿಮ್ಮ ಮನೇಲಿ ಕೂತ್ ಮಾತಾಡೋಂಥವ್ರು ಯಾರಪ್ಪ ಇದ್ದಾರೆ? ಯಾರಿಗೂ ತಾಳ್ಮೆನೇ ಇಲ್ಲ. ಹೆಣ್ಮಕ್ಳನ್ನ ಎತ್ತಾಕೊಂಬಂದ್ಬಿಡೋದು ಸುಲಭ ಮಾಡ್ಕೊಂಬಿಟ್ಟಿದ್ದೀರಾ. ಅದು ಹಂಗಲ್ಲ ಮೇಟ್ರೆ. ಇನ್ನೇನಪ್ಪ, ನಿಮ್ಮಪ್ಪನಿಗೆ ನಾನು ಕೂತ್ ಮಾತಾಡೋಣ ಅಂತ ಹೇಳಿದೆ, ಆದರೆ ಅವ್ರು ಗನ್ ತೋರಿಸಿ ಕುರಿನೋ ಕೋಳಿನೋ ಹೊತ್ಕೊಂಬರೋವಾಗಿ ಹೊತ್ಕೊಂಬಂದ್ಬಿಟ್ರು. ಹೆಣ್ಣೆತ್ತೋನು. ನಾನು ಇನ್ನೇನಪ್ಪ ಮಾಡಲಿ?